ಮಕ್ಕಳು ಕಟ್ಕೊಂಡು ಇವತ್ತು ಅದು ಮಾರ್ಕೊಂಡ್ಬಿಟ್ಟನಲ್ಲ ಮನೆ ಸಹಿತ ಮಾರ್ಬಿಟ್ಟನಲ್ಲ ಸೇರ ನ್ಯಾಯ ಹೇಳವ್ರು ಇವರು ಕಾನೂನು ಪಾಲ್ಸವ್ರು ಮಠಕ್ಕೆ ಬಂದು ಸೇರ್ಕೊಂಬಿಟ್ಟು ಒಂದೇ ಬಸರಿ ಮಾಡವ್ರ ಇವರು ಈ 30 ವರ್ಷ 40 ವರ್ಷದಲ್ಲಿ ಒಂದು ಮಗ ಅವನ ತಂದು ಬಿಡ್ತೀನಿ ಅದ ಕೋಟ್ ತೀರ್ಸ್ಲಿ ಮಠದಾಗ ಮಾಡ್ಬಿಟ್ಟು ಹೋಗಿರೋನೇನ ಬಸರಿ ಮಾಡಿ ಮನೆ ವರ್ಷಕ್ಕೆ ಮಡಿಕೊಂಡು ಒಂದು ಮಗ ನುಡ್ಸ್ಬಿಟ್ಟು ಹೊಂಟೋಗಲ್ಲ ಆತ್ಮಹತ್ಯೆ ಮಾಡ್ಕೊ ಸತ್ತ ಸಾವ ನಾವು ಯಾರು ಇದ್ದವನ್ರಿ ಇಲ್ಲ ಎಲ್ಲ ಇದ್ದವನ್ರು ನಮ್ಮ ಬಾದಿರು 6 ಜನ ಬಾವ ಬೈಕ ಎಲ್ಲ ಇದ್ದವನ್ರು ಏನಕ್ಕೆ ಆಯ್ತದ ಅಂದ್ರ ನಾವು 106 ವರ್ಷದಿಂದ ನಮ್ಮ ಅತ್ತಮ್ಮ ಅಂತ ಸಾಕಿರಂತ ನಮ್ಮ ಮಾವನ ಚಿಕ್ಕವನ ಅಲ್ಲಿಂದ ಇವತ್ತವರೆಗೂ ನಾವೇ ಸ್ವಾಧೀನದಲ್ಲ ಇವತ್ತು ಅವಿ 40 ಮನೆ ಕಟ್ಟವ ಇವು ಮಾದೇವಮ್ಮನು ಆ ಸ್ವಾಮಿಗಳು ಬಂದು ನನ್ನ ಗಂಡನ ಕೊಲ ಮಾಡಿಸ್ಬಿಟ್ರು ಸಾಕು ಕೇಳಿ ಇವರು ನಾನು ಸುಗರ್ ಅಕ್ಕ ಅಕ್ಕ ನನ್ನ ಪರಿಸ್ಥಿತಿ ಹೇಳ್ತೀನಿ ಇವ್ರು ಮಾರಾಟ ಮಾಡೋರಲ್ಲ ನಮ್ಮ ಜಮೀನ ನಾವು ಸ್ವಾಧೀನದಲ್ಲಿ ಇರೋದು ಮಾರಾಟ ಮಾಡೋರಲ್ಲ ಇವರು ಹೆಂಗ್ ಮಾಡಿದ್ರು ನಮ್ಮನ್ನ ಯಾವ ಗ್ರಾಮದಲ್ಲೂ ಕೇಳಿಲ್ಲ ಅಕ್ಕಪಕ್ಕದವ್ರು ಕೇಳಿಲ್ಲ ನಾವು ಎಲ್ಲಿಗೆ ಹೋರುವ ನಿಮ್ದೆಲ್ಲ ಜಮೀನಿದು ಸ್ವಾಮಿಗಳು ಕೊಟ್ಟು ನಮ್ಗೆ ಒಂದು ಗುತ್ಕ ರಸೀದಿ ಕೊಟ್ಟರು ಅಷ್ಟೇ ಸಹ ನಮ್ಮ ಮಾವನ್ಗ ಗುತ್ಕ ರಸೀದಿ ಕೊಟ್ಬಿಟ್ಟು ಇವ್ರದ್ದೇನು ನಡೀತು ನಮ್ಗೊಂದು ಫಸಲು ಪಾನಿ ಕೊಂಡಿಲ್ಲ ಏನೂ ಕೊಂಡಿಲ್ಲ ಎಲ್ಲ ಮೇಲ್ ಮಾಡ್ತಾರಲ್ಲ ಇವ್ರು ಕಾತ ಕಿಡ್ದ ಮಾಡಿಸ್ಕೊಂಬಿಡಿಕೊಂಡ್ರು ನಾವು ಅವಿದ್ದು ಅಂದ್ರು ಎಲ್ಲ ಎಬ್ಬೆಟ್ಟಿ 11 ಸೀಟು ಕೇಸು 25 ವರ್ಷ ಕೇಸ್ ನಡೆಸಿನ ಸರ್ ಕೇಸ್ ಅದಲ್ಲ ಗೆಲ್ತೀವಿ ಅಲ್ಲೂ ಹೊಂಟೋಯ್ತು ದುಡ್ಡು ಕೊಟ್ಟು AC DC ಸಾಹೇಬ್ರಿಗೆಲ್ಲ ಇವರು ಮಾದೇವಪ್ಪನ ಸಿರಾವಪ್ಪರ ಎಲ್ಲ ಹಿಡಿದು ಗೆದ್ಕೊಬಿಟ್ರು ಈಗ ಗುಟ್ಟಾಗಿ 7 ತಿಂಗಳಲ್ಲಿ CL ಅಗ್ರಿಮೆಂಟ್ ಮಾಡ್ಬಿಟ್ರ ಅಗ್ರಿಮೆಂಟ್ ಮಾಡ್ಬಿಟ್ಮೇಲೆ ನಮ್ಮ ಮನಸ್ಸಂತೆ ಹೊಂಟಲ್ಲ ನಾವು ಯಾರನ್ನ ಕೇಳೋ ಹೇಳಿ ಈಗ ಸಿಕ್ತಾಗ ಹೋಗ್ಬೇಕಾನೆ ಇಲ್ಲ ಊರಿಗೆ ಬಂದ್ಯಾರು ಮಾತಾಡಿದಾರೆ ಜಮೀನಿಗೆ ಬೈದಾರ ಮಠಕ್ಕೆ ಬೈದಾರ ಮಠದಲ್ಲಿ ಸಹ 26 ಎಕರೆ ದೂದ್ಗೆರ ಮಠ ಅಂತ ಸಹ ಮಠನೂ ಅದ ಈಗ ಒಂದು ದೇವಸ್ಥಾನ ಕಟ್ಕೊಂಡು ಪೂಜೆ ಮಾಡ್ತಾವೆ ನಾವು ಇವ್ರು ಹೊಂಟವ್ರು ಆ ಮಠದಲ್ಲಿ ಒಂದು ಹೆಣ್ಣು ಹಾಳು ಮಾಡಿದ್ರು ನನ್ನ ಹೆಸರು ಜಯಮ್ಮ ಅಂತ ಸರ್ ಜಮೀನು ಸಹ ಸ್ವಾಮಿಗಳು ಕೊಟ್ಟಿದ್ದ ಅದೇ ಹಿರಿಕರ ಮಠ ಒಂದು ಹೆಣ್ಣು ಗರ್ಭಿಣಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರಿ ಎಲ್ಲ ಮಠ ನಮ್ಮ ಅತ್ತ ನಮ್ಮ ಮಾವನ್ಗ ನಮ್ಮ ಬಾವದಿರ್ಗ ಇವ ನಮ್ಮ ಅಕ್ಕ ಗುತ್ಕ ರಸೀದಿ ಕೊಟ್ಟು ಸೌಂದ ಒಂದು ಗುತ್ಕ ರಸೀದಿ ತಕ ನಾವು ಕೇಸ್ ಹಾಕೋದು ಅದೇ ಟೆನಂಟಿಲ್ ಹಾಕೋದು ಆ ಕೇಸು ಹೊಂಟೋಯ್ತು ಸರ್ SC ಕೋರ್ಟಲ್ಲಿ ನಡೀತು ಅದು ಎಂತೆಂಥ ಸಾಹೇಬ್ರದ್ದು ನೋಡಿ ನಾವೆಲ್ಲ ವಿದ್ಯಾವಂತರು 25 ವರ್ಷ ಆಗಿ 7 ತಿಂಗಾಗದ ಅದನ್ನು ಸಹ 11 ಜನ ನಡೀದ 6 ಕೇಸ್ ಕೊಡ್ಸವ್ರ 6 ಕೇಸ್ ಬಂದೇಲ್ವಲ್ಲ ಬೆಂಗಳೂರಿಗೆ ಹಂಗೆ ಹೋದ್ರಿ 6 ಜನ ಹೋಗಿವಿ ಇನ್ನು 5 ಜನ ಹೋಗಿಲ್ಲ ಕೇಳಿದ್ರೆ ಸರ್ ನಾಳೆಗೆ ಬನ್ನಿ ಬೆಳಗಿನ ಹಾಕ್ಲಾನ್ ಮೆಟ್ರಿ ನಾಳೆಗೆ ಬನ್ನಿ ನಾಳಿದ್ದು ಬನ್ನಿ ಸಂದಕ್ಕೆ ಬನ್ನಿ ಇವರು ಒಳಗೆ CL ಅಗ್ರಿಮೆಂಟ್ ಮಾಡ್ತಾರೆ ಕೋರ್ಟ್ಗೆ ಹೋಗಿಲ್ಲ ನಾವು ನಮ್ಮ ಮೇಲೆ ಇವ್ರ 100 ಕೇಸ್ ಹಾಕಾರ ಸರ್ ನನ್ನ ಮೇಲೆ A1 ಕೇಸಲ್ಲಿ ಹಾಕವ್ರ ನಾನು ಇವ್ರಿಗೊಂದು ಕೇಸ್ ಕೊಡೋಕ್ಕಾಗಿಲ್ಲ ಬರೀ ನನ್ನ ಮೇಲೆ ಕೇಸ್ ಇವ್ರು ಇವತ್ತು ಒಳಗುಟ್ಟಲ್ಲಿ ಮಾರೋರಲ್ಲ ಸರಿ ಸರ್ ಜಯಮ್ಮ ಸರ್ ನಾವು ನನ್ನ ಹೆಸರು ಜಯಮ್ಮ ಸ್ವಾಮಿ ನಾವು ಮಠದ ಜಮೀನು ನಾವು ಮಾಡ್ತಾ ಇದ್ವಿ ಸ್ವಾಮಿ ಕೊಟ್ಬಿಟ್ಟು ನಮ್ಮ ಅತ್ತ ಮಾವನಕ್ಕೆ ಕೊಟ್ಟಿರೋದು ಅವರು 150 ವರ್ಷ ಆಗದಾಳಿ 150 ವರ್ಷದಿಂದ ಸ್ವತ್ತು ಅರಳಿ ಅವರು ನಾವು ಮಾಡ್ತಾ ಇರೋದು ಇವತ್ತು ಬಂದು ನಮ್ಗೆ ಜಮೀನು ಮಾರ್ತೀವಿ ಅಂದ್ರೆ ಮಠದ ಜಮೀನು ಎದ್ದು ಮಾರಕ್ಕಾಗ್ದು ಬಂದು ಹೇಳಿ ಮಾಡಬೇಡಿ ಅಂತ ರಂಗ ಮಾತಾಡಿ ಸರ್ ಈಗ ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕು ಕೊರಳಿ ಮಠದಲ್ಲಿ ಹಿಂದೆ ಒಂದು ಮಠ ಸ್ಥಾಪನೆ ಆಗಿದೆ. ಅದರ ಶಾಖಾ ಮಠ ಗಾಂಧಿನಗರದಲ್ಲಿ ದುದ್ಗೆರೆಲ್ಲೂ ಕೂಡ ಇದೆ. ಈ ಮಠಕ್ಕೆ 106 ಎಕರೆ ಜಮೀನಿದೆ. ದುದ್ಗೆರೆ ಒಂದರಲ್ಲಿ 40ಕ್ಕೂ ಹೆಚ್ಚು ಎಕರೆ ಭೂಮಿ ಇದೆ. ಆ ಭೂಮಿ ಇದುವರೆಗೂ ಮಠದ ಹೆಸರಲ್ಲೇ ಬಂದಿತ್ತು. ಮಧ್ಯಂತರದಲ್ಲಿ ಕೆಲವರು ಅಕ್ರಮವಾಗಿ ಖಾತೆ ಮಾಡಿಸ್ಕೊಳ್ತಾರೆ. ನಾವು ಭಕ್ತರು ಅಂತೇಳಿ, ಆ ಮಠದ ಭಕ್ತರು ಅಂತೇಳಿ ಅಕ್ರಮವಾಗಿ ಕೆಲವರು ಖಾತೆ ಮಾಡಿಸ್ಕೊಳ್ತಾರೆ. ಖಾತೆ ಮಾಡಿಸ್ಕೊಂಡು ಅವರೇ ಸಿವಿಲ್ ಕೋರ್ಟ್ಗೆ ಹೋಗಿದ್ದಾರೆ. ಅದು ಇನ್ನೂ ಮುಗಿದೇ ಇಲ್ಲ. ಸಿವಿಲ್ ಕೋರ್ಟ್ ನಂಬರ್ ಎಷ್ಟು 986 OS ನಂಬರ್. ಸರ್ ಗಲಾಟೆ ಅಲ್ಲ ಇದು. ಈಗ ಏನಾಗಿದೆ, ಈಗ ಮಠದ ಈಗ ಇಲ್ಲೂ ಒಂದಷ್ಟು ಜನ ಈ ಊರಿನವರು ಎಲ್ಲ ಲಕ್ಷ್ಮೀಪುರ ದುದ್ಗೆರೆ ಗ್ರಾಮದವ್ರು ಇವರೆಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ. ಜಮೀನ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಯಾವುದನ್ನ ಮಠದ ಆಸ್ತಿಯನ್ನು. ಹಿಂದೆ ಸ್ವಾಮೀಜಿಗಳು ಒಂದಷ್ಟು ಗುತ್ತಿಗೆ ರಸೀತಿನೂ ಕೊಟ್ಟಿದ್ದಾರೆ. ಆ ಗುತ್ತಿಗೆ ರಸೀತಿ ಆಧಾರದ ಮೇಲೆ ಇವರು 7 ಇದ್ರ ಮೇಲೆ ಉಳುವವನೇ ಭೂ ಒಡೆಯ ಆ ಅರ್ಜಿ ಹಾಕೊಂಡಿದ್ದಾರೆ. 2023ರಲ್ಲಿ 12 ಅರ್ಜಿ ಪೈಕಿ 7 ಅರ್ಜಿ ತೀರ್ಮಾನ ಆಗಿದೆ. ಇನ್ನು 5 ಅರ್ಜಿ ಪೆಂಡಿಂಗ್ ಇದೆ. 5 ಜನದ್ದು ತೀರ್ಮಾನ ಆಗಿಲ್ಲ. ಆ 7 ಜನ ಏನು ತೀರ್ಮಾನ ಆಯಿತು ಅವ್ರೀಗ KATಗೆ ಹೋಗಿದ್ದಾರೆ. ಇಮಿಡಿಯೇಟ್ KATಗಿಲ್ಲ. ಅಲ್ಲಿ KATನಲ್ಲಿ ಈಗ ಪೆಂಡಿಂಗ್ ಇದೆ. ಬೆಂಗಳೂರಿನಲ್ಲಿ ಪೆಂಡಿಂಗ್ ಇದೆ. ಮತ್ತು ಇಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ. ADC ಅವ್ರ ಕೋರ್ಟ್ ಟ್ರಿಬ್ಯುನಲ್ ಕೋರ್ಟಲ್ಲೂ ಕಂಪ್ಲೀಟ್ ಆಗಿಲ್ಲ. ಮತ್ತು ಮಾದೇವಮ್ಮ ಏನು ಅಕ್ರಮ ಖಾತೆದಾರಿದ್ರು ಅವರೇ ಅಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಿರೋದು ಕೂಡ ಪೆಂಡಿಂಗ್ ಇದೆ. ಈ 3 ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ಅಕ್ರಮದಾರರು ಮತ್ತು ಸ್ವಾಮೀಜಿಗಳು ಇವ್ರು ಹೆಂಗೆ ಮಠದ ಆಸ್ತಿ ಮಾರ್ತಾರೆ?
ಮಾರ್ಬಿಟ್ಟಿದ್ದಾರೆ. 26 ಎಕರೆ ಸೇಲ್ ಅಗ್ರಿಮೆಂಟ್ ಆಗಿದೆ. 1 ಕೋಟಿ ಅಡ್ವಾನ್ಸ್ ತಗೊಂಡಿದ್ದಾರೆ. 6,52,50,000ಕ್ಕೆ ಸ್ವಾಮೀಜಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು, ಇವರು ಮತ್ತೆ ಅಲ್ಲಿ ಅಕ್ರಮ ಖಾತೆದಾರರು. ಈಗ ಇವ್ರು ಹೇಳ್ತಾರೆ, ಒಂದ್ಸರಿ ಹೇಳ್ತಾರೆ ಇದು ಯಾರೋ ಸ್ವಾಮೀಜಿಗಳ ಸಂಬಂಧಿಕರ ಭೂಮಿ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಇದು ಮಠದ ಆಸ್ತಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಆದ್ರೆ ಇದು ಮಠದ ಆಸ್ತಿ ಆದ್ರೆ ಮಠದ ಸ್ವಾಮೀಜಿಗಳು ಮಾರಬೇಕು, ಅಥವಾ ಅದು ಖಾಸಗಿದಾದ್ರೆ ಖಾಸಗಿಯವರು ಮಾರಬೇಕು. ಇಬ್ರು ಕ್ಲಬ್ ಆಗಿ ಮಾರಂಥದ್ದೇನಿದೆ ಜೊತೆ ಸೇರಿ? ಒಂದು. ಎರಡನೇದಾಗಿ ಇದು 3 ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ಇವ್ರಿಗೆ ಮಾರ್ಲಿಕ್ಕೆ ಎಲ್ಲಿ ಅವಕಾಶ ಇದೆ? ಚೋರ್ನಳ್ಳಿ ಶಿವಣ್ಣ ಅಂತೇಳಿ ಮುಂದಿನ ನಡೆ ಅವ್ರ ವಿರುದ್ಧ ದೂರು ಕೊಡ್ತೀವಿ. ಈಗ ಕೋರ್ಟಲ್ಲಿ ಆಲ್ರೆಡಿ ಸ್ವಾಮೀಜಿ ವಿರುದ್ಧ ಈಗ 2 ಕೊಲೆ ಆಗಿದೆಯಲ್ಲ ಸ್ವಾಮಿ. ಈಗ 2 ಕೊಲೆ ಆಗಿರೋದ್ರಿಂದ ಭೂಮಿ ಉಳ್ಕೊಂಡಿದೆ. ಇಲ್ದ್ರೆ ಯಾವತ್ತೋ ಭೂಗಳರ ಪಾಲಾಗ್ಬಿಡೋದು. ಈಗ 40 ಎಕರೆ ಇರೋದಲ್ಲಿ ಈ ಭೂಮಿ ವಿಚಾರದಲ್ಲಿ ಅಲ್ಲಿ ಏನ್ ರೈತರಿದ್ರು, ವ್ಯವಸಾಯ ಮಾಡ್ತಾ ಇದ್ರಲ್ಲ, ಆ ವ್ಯವಸಾಯ ಮಾಡ್ತಿದ್ದಂತ ರೈತರು ಕೆಲವರು ಒಪ್ಲಿಲ್ಲ, ನಾವು ಬಿಡೋದಿಲ್ಲ ಭೂಮಿಯನ್ನ, ನಾವು ನಮ್ಮ ತಂದೆ ಕಾಲದಿಂದ 3 ತಲೆಮಾರಿನಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆಗ ಅವರು ಯಾರು ಒಪ್ಲಿಲ್ಲ, ಅವರು ಕೊಲೆ ಆಗುತ್ತೆ. ಇನ್ನೊಬ್ಬ ಐ ವಿಟ್ನೆಸ್, ಆ ಕೊಲೆ ನೋಡಿದಂಥವ್ರು ಮಹದೇವಸ್ವಾಮಿ ಅಂತ ಒಬ್ಬ ಯುವಕ, ಅವನನ್ನು 3 ತಿಂಗಳಲ್ಲಿ ಮುಗಿಸ್ತಾರೆ. ಸಾಕ್ಷಿ ಇದ್ರೆ ಇನ್ನು ನಾಳೆ ತೊಂದರೆ ಆಗುತ್ತೆ ಅಂತೇಳಿ 2 ಮರ್ಡರ್ ಆಗಿದೆ 2001ರಲ್ಲಿ. ಹಂಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇರೋದ್ರಿಂದ ಇವತ್ತವರೆಗೂ ಸ್ವಾಮೀಜಿಯವರು ಸ್ಪಾಟಿಗೆ ಬಂದಿಲ್ಲ. ಆ ಸಾಂತ್ವನ ಹೇಳಿಲ್ಲ, ಸತ್ತವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿಲ್ಲ, ಆ ಜನರಿಗೆ ಒಂದು ನೆಮ್ಮದಿ ಇದು ಮಾಡಲಿಲ್ಲ. ಈ ನಡುವೆ ಬಂದ್ಬಿಟ್ಟು ಏಕಾಏಕಿ ಇವ್ರು ಮಾಡಿದ್ರೆ ಹೆಂಗೆ ಸೇಲ್ ಮಾಡಿಬಿಟ್ರೆ